ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವಿಜಯ್ ಪ್ರಸಾದ್ಗೆ ಧನ್ಯವಾದಗಳು. ಒಂದು ವಿಶೇಷವಾಗಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಕ್ಕೆ, ಆ ಯೋಚನೆಗೆ ಧನ್ಯವಾದ ವಿಜಯ್ ಪ್ರಸಾದ್. ಹಾಗೆ ಸಿದ್ಲಿಂಗು 2 ಇವತ್ತು ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಲೂಸ್ ಮದ ಯೋಗಿ ಸರ್ ಅವರ ತಂದೆ ಸಿದ್ದರಾಜು ಸರ್, ಅಂಬುಜಾ ಮೇಡಮ್ಮು, ಯೋಗಿ ಸರ್, ಹಾಗೆ ಮಹೇಶ್ ಅವರು. ಅವತ್ತು ಸಿದ್ಲಿಂಗು 1 ಅವರು ಮಾಡಲಿಲ್ಲ ಅಂದಿದ್ರೆ ನಾವು ಇವತ್ತು ಸಿದ್ಲಿಂಗು 2 ಮಾಡೋಕ್ಕಾಗ್ತಾ ಇರಲಿಲ್ಲ. ಅವತ್ತು ನಮಗೆ ಅವಾಗ ಎಲ್ರದ್ದು ಮೊದಲನೇ ಹೆಜ್ಜೆ ಸಿದ್ಲಿಂಗು. ಅದಕ್ಕೆ ತುಂಬ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದು ಯೋಗಿ ಸರ್ ಫ್ಯಾಮಿಲಿಯವರು. ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ. ಹಾಗೆ ಇವತ್ತು ಸಿದ್ಲಿಂಗು 2 ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ರು. ಥ್ಯಾಂಕ್ ಯು ಸರ್. ಹಾಗೆ ಫೆಬ್ರವರಿ 14th ರಿಲೀಸ್ ಆಗ್ತಾ ಇದೆ ಸಿನಿಮಾ, ಎಲ್ಲರೂ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ವಿಜಯ್ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ. ಇದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ ವಿಜಯ್ ಪ್ರಸಾದ್. ಹಾಗೆ ಯೋಗಿ ಸರ್ ಕೂಡ ಅಷ್ಟೇ, ತುಂಬ ಸಹಜವಾಗಿ. ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ, ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ, ಇದರಲ್ಲಿ ಬೇರೆ ಥರ ನೋಡ್ತೀರಾ ಅಂತ. ಇಲ್ಲ, ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ, ಈ ಲುಕ್ಕಲ್ಲಿ ಎಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ. ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನಿಮಾ ಇಡಿಯವರು. ತುಂಬ ಸಹಜವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ ಒಂದು ವಿಭಿನ್ನವಾದ ಏನದು ಕಥೆ, ಚಿತ್ರಕಥೆ, ಅವನದೇ ಆದಂಥ ಒಂದು ಶೈಲಿ. ಆ ಶೈಲಿನ ಅಂದರೆ ಯೂಶುವಲ್ ಇವಾಗ ತೋತಾಪುರಿ ಆಗಲಿ, ಸಿದ್ಲಿಂಗು ಆಗಲಿ, ನೀರು ದೋಸೆ ಆಗಲಿ ಏನು ನೋಡಿದ್ದೀರಾ, ಅವನ ತನೂ ಇಟ್ಕೊಂಡು ಚಿತ್ರಕಥೆನ ಒಂದು ಕನ್ನಡ ಚಿತ್ರಕಥೆನ ಒಂದು ಬೇರೆ ರೀತಿ ಹೇಳಿದ್ದಾರೆ ವಿಜಯ್ ಪ್ರಸಾದ್. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ. ಇನ್ನು ನಡೀತಾ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಫೆಬ್ರವರಿ 14th ರಿಲೀಸು. ಇನ್ನು ನನ್ನ ಹತ್ರ ಕೆಲಸ ಮಾಡಿಸ್ತಾನೆ ಇದ್ದಾರೆ ಚಿತ್ರತಂಡ. ಸೊ ಹಾಗಾಗಿ ನನಗೆ ಟೆನ್ಷನ್ ಜಾಸ್ತಿ ಇದೆ. ಸಿನಿಮಾ ಹಾಡು ಮಾಡಿಕೊಟ್ಟು ತುಂಬ ದಿನ ಆಯಿತು, ಬಟ್ ಸಿನಿಮಾ ರೆಡಿ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಗೆಳೆಯ ಅರಸು ಅಂತಾರೆ ಎಂದಿನಂತೆ ಅವಾಗ ಸಿದ್ಲಿಂಗಿಗೆ ಎಲ್ಲೆಲ್ಲಿ ಓಡುವ ಮನಸ್ಸೆ, ಲವ್ ಇನ್ ಮಂಡ್ಯ, ಹಾಗೆ ನಂತ ತುಂಬ ಹಲವಾರು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾನೆ. ಈ ಸಲಿನೂ ಅಷ್ಟೇ ಮತ್ತೆ ನಮ್ಮ ಕಾಂಬಿನೇಷನ್, ನಾನು ವಿಜಯ್ ಪ್ರಸಾದ್, ಯೋಗಿ ಸರ್, ಅರಸು ಅಂತಾರೆ, ಈ 4 ಜನದ ಕಾಂಬಿನೇಷನ್ ಮತ್ತೆ ಬರ್ತಾ ಇದ್ದೀವಿ. ಹಾಗೆ ಚಿತ್ರದ ತಾರಾ ಬಳಗ, ಸೋನು ಮೇಡಮ್ ಆಗಲಿ, ಆಂಟೋನಿ ಸರ್ ಆಗಲಿ, ಮಹಾಂತೇಶ್ ಅವರು, ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲರೂ ತುಂಬ ನಗಿಸ್ತಾರೆ, ಅಳಿಸ್ತಾರೆ, ಒಂದು ಎನರ್ಜಿ ಕೊಡ್ತಾರೆ. ಫೈಟಲ್ಲಿ ಅದೇ ಬೇರೆ ಥರನೇ ಇದಾಗಿದೆ. ಹಾಗೆ ಒಳ್ಳೆ ಚಿತ್ರ ಇದು. ಹಾಗೆ ನಮಗೆ ಬಿಗ್ ಸಪೋರ್ಟಾಗಿ ನಿಂತಿರೋದು ಜಗದೀಶ್ ಸರ್. ಎಲ್ರಿಗೂ ಗೊತ್ತಿರೋ ಹಾಗೆ ಅವರೊಂಥರ ಲಕ್ಕಿ ಹ್ಯಾಂಡ್ ಇವಾಗ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅವರು ಈ ಸಿದ್ಲಿಂಗು 2ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಒಂದು ಬಿಗ್ ಸಪೋರ್ಟ್ ಆಗಿ ನಿಂತಿದೆ. ಹಾಗೆ ನಮ್ಮ ಟೆಕ್ನಿಷಿಯನ್ ಪ್ರಸನ್ನ ಸರ್, ಅವರು ಅಷ್ಟೇ ಇಡೀ ಚಿತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಿಮ್ಮದೇ ಆದಂಥ ಒಂದು ಶೈಲಿ ಇದೆ, ಹೀಗೆ ಮುಂದುವರಿಸಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.